ನನಗೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳೋ ಬದಲು ವರ್ಕೌಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಕ್ಕೆ ಶುರು ಮಾಡಿ. ಬಿಕಾಸ್ ಪ್ರತಿಯೊಬ್ಬರ ಹತ್ರನೂ 24 ಅವರ್ಸೇ ಟೈಮ್ ಇರೋದು. 8ರಿಂದ 10 ಅವರು ನಿಮ್ಮ ರೆಗ್ಯುಲರ್ ಜಾಬ್ ಇರುತ್ತೆ. 2 ಅವರು ಊಟ ತಿಂಡಿ ಮಾಡಿ ಗಾಸಿಪ್ ಮಾಡೋಕ್ಕೆ, ಫ್ರೆಂಡ್ಸ್ ಜೊತೆ ಕಾಫಿ ಸಿಗರೇಟ್ ಸೇದಿ ಹರಟೆ ಹೊಡಿಯೋಕ್ಕೆ. ಇನ್ನು 8 ಅವರು ನಿದ್ದೆ ಮಾಡೋಕ್ಕೆ, 20 ಅವರ್ ಕಂಪ್ಲೀಟ್ ಆಯಿತು. ಇನ್ನು ಬ್ಯಾಂಗ್ಳೂರ್ ಅಂತ ಹೈಟೆಕ್ ಸಿಟಿಲಿ ಇದ್ದೀರಾ ಅಂತ ಅಂದರೆ ಟ್ರಾಫಿಕ್ ಜಾಮ್ಗೆ 2 ಅವರ್ ಬೇಕಾಗುತ್ತೆ. ಇಲ್ಲ ಅಂದರೆ ಬೇಜಾನ್ ಟೈಮ್ ಉಳಿಯುತ್ತೆ ನಿಮಗೆ. ಹಾಫ್ ಆನ್ ಅವರಲ್ಲಿ ನಿಮ್ಮ ಆಫೀಸಿಂದ ಹೋಗಿ ಬಂದ್ಬಿಡ್ಬೋದು. ಸೊ 2 ಅವರ್ ಅಂತ ಅಂದ್ರೂ 22 ಗಂಟೆ ಆಯಿತು. ಇನ್ನು 2 ಅವರ್ ಏನು ಮಾಡ್ತೀರಾ? ಅದೇ ವರ್ಕೌಟ್ ಟೈಮು. ಒಂದೇ ಕಂಪ್ನಿಲಿ ಇಬ್ಬರು ಫ್ರೆಂಡ್ಸ್ ಕೆಲಸ ಮಾಡ್ತಿರ್ತಾನೆ. ಇಬ್ರಿಗೂ ಸೇಮ್ ಏಜ್ ಗ್ರೂಪು, ಇಬ್ರಿಗೂ ಸೇಮ್ ಕಮಿಟ್ಮೆಂಟು, ಇಬ್ರಿಗೂ ಸೇಮ್ ಸ್ಯಾಲ್ರಿ. ಒಬ್ಬನ ಹತ್ರ ಫಿಟ್ನೆಸ್ ಮಾಡೋಕ್ಕೆ ದುಡ್ಡು ಇದೆ, ವರ್ಕೌಟ್ ಮಾಡೋಕ್ಕೆ ಟೈಮು ಇದೆ, ಡಯಟ್ ಮಾಡೋಕ್ಕೂ ಟೈಮ್ ಇದೆ. ಇನ್ನೊಬ್ಬನ ಹತ್ರ ದುಡ್ಡು ಇಲ್ಲ, ಟೈಮ್ ಇಲ್ಲ ಅಂತ ಅಂದರೆ ಅರ್ಥನೇ ಇಲ್ಲ ಅದರೊಳಗೆ. ನೀವು ಯಾರಿಗಾರು ಸುಳ್ಳು ಹೇಳಿ, ಯಾರಿಗಾರು ಮೋಸ ಮಾಡಿ, ನಿಮಗೆ ನೀವು ಮೋಸ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಆತ್ಮ ಸಾಕ್ಷಿಗೆ ತಕ್ಕ ಹಾಗೆ ನಡ್ಕೊಳ್ಳಿ. ಅವಾಗ ಒಂದು ಇನ್ನರ್ ಪೀಸ್ ಅಥವಾ ಒಂದು ಇಂಟರ್ನಲ್ ಹ್ಯಾಪಿನೆಸ್ ಇರುತ್ತೆ. ಅದೇ ಕಾರಣಕ್ಕೆ ತುಂಬ ಜನಕ್ಕೆ ನಾನು ಅಂದ್ಕೊಂಡಿದ್ದು ಮಾಡೋಕ್ಕಾಗ್ತಾ ಇಲ್ಲ ಅಂತಲೇ ಡಿಪ್ರೆಸ್ಡ್ ಆಗ್ತೀರಾ. ಅದು ನಿಮಗೆ ಗೊತ್ತಿರಲ್ಲ.